ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಜಿ ಕನ್ನಡ ನ್ಯೂಸ್ DNA ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಎಸ್, ಡೈಲಿ ನ್ಯೂಸ್ ಆ್ಯಂಡ್ ಅನಾಲಿಸಿಸ್ ಅರ್ಥಾತ್ DNA. ಇಂದಿನ DNA ವಿಶೇಷ ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ 3 ಸುದ್ದಿಗಳತ್ತ ಗಮನ ಹರಿಸೋಣ. ಅದರಲ್ಲಿ ಮೊದಲನೆಯದ್ದು, ನಾಳೆ IT ಕಾಯ್ದೆ 2025 ಜಾರಿ ಆಗ್ತಾ ಇದೆ. ನಾಳೆಯಿಂದ ಅಂದರೆ ಹೊಸ ಆರ್ಥಿಕ ವರ್ಷದಿಂದ ದುಬಾರಿ ದುನಿಯಾ ಶುರುವಾಗ್ತಾ ಇದೆ. ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ನಾಳೆ ಅಂದರೆ ಏಪ್ರಿಲ್ 1ರಂದು ನೂತನ ಆರ್ಥಿಕ ವರ್ಷ ಆರಂಭಗೊಳ್ತಾ ಇದೆ. ಬದುಕಿನ ಹೊಸ ಲೆಕ್ಕ ನಾಳೆಯಿಂದ ಶುರುವಾಗಲಿದೆ. ದೇಶದಲ್ಲಿ ಬದುಕು ಬದಲಾಗುತ್ತೆ. ಬ್ಯಾಂಕಿಂಗ್, ಇಂಧನ, ತೆರಿಗೆ ಮತ್ತು ಪ್ರಯಾಣ ಕ್ಷೇತ್ರಗಳಲ್ಲಿ ಹಣಕಾಸು ಹಾಗೂ ನಿಯಂತ್ರಣಕ್ಕೆ ಸಂಬಂಧಿಸಿದ ಹಲವಾರು ನಿಯಮಗಳು ಬದಲಾಗ್ತಾ ಇದೆ. ಈ ಬದಲಾವಣೆಗಳು ಜನರ ದೈನಂದಿನ ಜೀವನದ ಮೇಲೆ ನೇರ ಪರಿಣಾಮ ಬೀರುವುದಂತೂ ಬಹಳ ಸ್ಪಷ್ಟ ಆಗಿದೆ. ಏಪ್ರಿಲ್ 1, 2026ರಿಂದ ಭಾರತದಲ್ಲಿ ಸುಮಾರು 64 ವರ್ಷಗಳಷ್ಟು ಹಳೆಯದಾದ ಆದಾಯ ತೆರಿಗೆ ಕಾಯ್ದೆ 1961ರ ಬದಲಿಗೆ ಸಂಪೂರ್ಣವಾಗಿ ನೂತನವಾದ ಆದಾಯ ತೆರಿಗೆ ಕಾಯ್ದೆ 2025 ಜಾರಿಗೆ ಬರ್ತಾ ಇದೆ. 1961ರಲ್ಲಿ ಈ ದೇಶದಲ್ಲಿ ಆದಾಯ ತೆರಿಗೆ ಕಾಯ್ದೆಯನ್ನು ಜಾರಿಗೆ ತರಲಾಗಿತ್ತು. ಅದಾದ ನಂತರ ಇಲ್ಲಿಯ ತನಕವೂ ಕೂಡ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾಡಿಕೊಳ್ಳಲಾಗಿತ್ತೇ ಹೊರತು ತಿದ್ದುಪಡಿಗಳನ್ನು ಮಾಡಿಕೊಳ್ಳಲಾಗಲೇ ಹೋಗಿತ್ತು. ಆದರೆ ಸಂಪೂರ್ಣವಾಗಿ ಬದಲಾವಣೆ ಮಾಡಲಾಗಿರಲಿಲ್ಲ. ಇದೀಗ ಆದಾಯ ತೆರಿಗೆ ಕಾಯ್ದೆ 2025 ನಾಳೆಯಿಂದ ಜಾರಿಗೆ ಬರ್ತಾ ಇದೆ. ಹಾಗಾದರೆ IT ಕಾಯ್ದೆ 2025 ಜಾರಿಗೆ ಬರ್ತಾ ಇದೆ. ಏನೆಲ್ಲ ವಿಶೇಷತೆಗಳು ಇದರಲ್ಲಿದೆ? 64 ವರ್ಷದ ಹಳೆಯ ಆದಾಯ ತೆರಿಗೆ ಕಾಯ್ದೆಗೆ ಅಂದರೆ 1961ರ ಈ ಕಾಯ್ದೆಗೆ ಕೋಕ್ ಹೇಳಲಾಗ್ತಾ ಇದೆ. ಇದಕ್ಕೆ ಕಾರಣಗಳೇನು? ಸರಿಸುಮಾರು 6 ದಶಕಗಳಷ್ಟು ಹಳೆಯದಾದಂತಹ ಆದಾಯ ತೆರಿಗೆ ಕಾಯ್ದೆ ಇದು. ಸಾಕಷ್ಟು ಜಟಿಲತೆ ಇತ್ತು. ಒಂದು ಅಂದಾಜಿನ ಪ್ರಕಾರ ಈ ಹಳೆಯ ಕಾಯ್ದೆಯಲ್ಲಿ ಸರಿಸುಮಾರು 5 ಲಕ್ಷ ಪದಗಳಿದ್ದವು. 5 ಲಕ್ಷ ಪದಗಳಿದ್ದವು. ಹೀಗಾಗಿ ತೆರಿಗೆ ಪಾವತಿ ಮಾಡೋರಿಗೆ ಇದೊಂದು ರೀತಿಯಾಗಿ ಜಟಿಲವಾದಂತಹ ಸಮಸ್ಯೆ ಆಗಿಬಿಟ್ಟಿತ್ತು. ಅದಾದ ನಂತರ ಈ 5 ಲಕ್ಷ ಪದಗಳನ್ನು ಕಡಿಮೆ ಮಾಡಿ ಇದೀಗ 2.5 ಲಕ್ಷ ಪದಗಳಿಗೆ ಮೀಸಲಿಡಲಾಗಿದೆ ಹೊಸ ಕಾಯ್ದೆಯಲ್ಲಿ. ಮತ್ತೊಂದು ಕಡೆ ಹಳೆಯ ಕಾಯ್ದೆಯಲ್ಲಿ 511 ನಿಯಮಗಳಿದ್ದರೂ ಇದೀಗ 333ಕ್ಕೆ ಅದನ್ನು ಇಳಿಕೆ ಮಾಡಲಾಗಿದೆ. ಎರಡನೇ ಬದಲಾವಣೆ, 399 ವಿವಿಧ ಫಾರ್ಮ್ಗಳು ಇತ್ತು ಹಳೆಯ ಕಾಯ್ದೆಯಲ್ಲಿ. ಹೊಸ ಕಾಯ್ದೆಯಲ್ಲಿ ಆ ಫಾರ್ಮ್ಗಳ ಸಂಖ್ಯೆಯನ್ನು 190ಕ್ಕೆ ಇಳಿಕೆ ಮಾಡಲಾಗಿದೆ. ಸರಳವಾಗಿ, ಸುಲಲಿತವಾಗಿ, ಜನಸಾಮಾನ್ಯರಿಗೂ ಕೂಡ ಅರ್ಥ ಆಗುವಂತೆ ಹೊಸ ಆದಾಯ ತೆರಿಗೆಯನ್ನು ನಾವು ಕ್ರಿಯೇಟ್ ಮಾಡಿದ್ದೀವಿ ಎನ್ನುವಂಥ ವಾದ ಇದೆ. ಎರಡನೆಯದ್ದು, ಅಸೆಸ್ಮೆಂಟ್ ಇಯರ್ ಮತ್ತು ಪ್ರೀವಿಯಸ್ ಇಯರ್ ಪದಗಳ ಬದಲಿಗೆ ಟ್ಯಾಕ್ಸ್ ಇಯರ್ ಪದವನ್ನು ಬಳಕೆ ಮಾಡಲಾಗ್ತಾ ಇದೆ. ಅಂದರೆ ಮೌಲ್ಯಮಾಪನ ವರ್ಷ ಮತ್ತು ಪ್ರೀವಿಯಸ್ ಇಯರ್ ಎನ್ನುವಂಥ 2 ಪದಗಳಿತ್ತು. ಈ ಪದಗಳಿಂದ ಕೆಲವೊಂದಿಷ್ಟು ಗೊಂದಲಗಳು ಶುರುವಾಗಿತ್ತು. ಇದರಲ್ಲಿ ಏನು ಗೊಂದಲಗಳು? ಒಂದೇ ಅವಧಿಗೆ ಬೇರೆ ಬೇರೆ ಹೆಸರಿರುವಂತಹ, ಅಂದರೆ ಆದಾಯ ಗಳಿಸಿದಂಥದ್ದು 1 ವರ್ಷ, ಆದಾಯ ತೆರಿಗೆ ಪಾವತಿ ಮಾಡೋದು 2ನೇ ವರ್ಷ. ಅಂದರೆ 2026ರಲ್ಲಿ ನಾನು ಆದಾಯ ಗಳಿಕೆ ಮಾಡಿದರೆ ಅದನ್ನು ಪಾವತಿ ಮಾಡೋದು 2027ರಲ್ಲಿ ಆಗ್ತಾ ಇತ್ತು. ಹೀಗಾಗಿ ಪ್ರೀವಿಯಸ್ ಇಯರ್ ಮತ್ತು ಮೌಲ್ಯಮಾಪನ ವರ್ಷ ಇದರ ನಡುವೆ ಗೊಂದಲ ಇತ್ತು. ಇವೆಲ್ಲವನ್ನ ತೆಗೆದು ಹಾಕಿ ಇದೀಗ ತೆರಿಗೆ ವರ್ಷ ಎನ್ನುವಂಥ ಪದವನ್ನು ತಂದಿದ್ದಾರೆ. ನಾಳೆಯಿಂದ ಹೊಸ ತೆರಿಗೆ ನೀತಿ ಬರ್ತಾ ಇದೆ 2025. ಇದರಲ್ಲಿ ಹೆಚ್ಚಿನ ತೆರಿಗೆ ವಿನಾಯಿತಿಯನ್ನು ಕೊಡಲಾಗಿದೆ. ಹಾಗಾದರೆ ಎಷ್ಟಿದೆ? ಯಾವ ಪರಿಪ್ರಮಾಣದಲ್ಲಿದೆ? ವರ್ಷಕ್ಕೆ 12 ಲಕ್ಷ ರೂಪಾಯಿವರೆಗೆ ಇದರಲ್ಲಿ ಆದಾಯ ತೆರಿಗೆ ವಿನಾಯಿತಿಯನ್ನು ಘೋಷಣೆ ಮಾಡಲಾಗಿದೆ. 12 ಲಕ್ಷ. ಯಾರು ಸ್ಯಾಲರಿ ಹೋಲ್ಡರ್ ಇದ್ದಾರೆ, ವೇತನದಾರರು ಯಾರಿದ್ದಾರೆ, ಅವರಿಗೆ 12,75,000 ರೂಪಾಯಿ.
ಅಂದರೆ ಅವರ ಸ್ಟ್ಯಾಂಡರ್ಡ್ ಡಿಡಕ್ಷನ್ 50,000ದಿಂದ 75,000 ರೂಪಾಯಿಗೆ ಏರಿಕೆ ಆಗಿದೆ. 12,75,000 ಆದಾಯವನ್ನು ಯಾರು ಸ್ಯಾಲರಿ ಪರ್ಸನ್ ಹೊಂದಿರ್ತಾರೆ ಅವರಿಗೆ ಆದಾಯ ತೆರಿಗೆ ವಿನಾಯಿತಿ ಇದೆ. ಹಳೆಯ ತೆರಿಗೆ ಪದ್ಧತಿಯಲ್ಲಿ ಇದು ಕೇವಲ 5 ಲಕ್ಷದವರೆಗೆ ಮಾತ್ರ ಇತ್ತು. ಇದನ್ನು 12 ಲಕ್ಷಕ್ಕೆ ಏರಿಕೆ ಮಾಡಲಾಗಿದೆ. ಇದರ ಜೊತೆಗೆ ಮಕ್ಕಳ ಶಿಕ್ಷಣ ಭತ್ಯೆ 100ರಿಂದ 3,000 ರೂಪಾಯಿಗೆ ಏರಿಕೆಯಾಗಿದೆ. ಹಾಸ್ಟೆಲ್ ವೆಚ್ಚದ ಭತ್ಯೆ ಕೂಡ 300ರಿಂದ 9,000 ರೂಪಾಯಿಗೆ ಏರಿಕೆಯಾಗಿದೆ. ಊಟದ ಭತ್ಯೆ ಪ್ರತಿ ಊಟಕ್ಕೆ 50 ರೂಪಾಯಿಯಿಂದ 200 ರೂಪಾಯಿಗೆ ಏರಿಕೆ ಆಗಿದೆ. ಮತ್ತೊಂದು ಕಡೆ 87A ಪರಿಚ್ಛೇದ ಅಡಿ ಇದರಲ್ಲಿಯೂ ಕೂಡ ಇದೀಗ ವಿನಾಯಿತಿ ಸಿಗ್ತಾ ಇರೋದು. ಇದರ ಜೊತೆಗೆ TDS ಫಾರ್ಮ್ಗಳಲ್ಲೂ ಕೂಡ ಕೆಲವೊಂದಿಷ್ಟು ಬದಲಾವಣೆಗಳಾಗ್ತಾ ಇದೆ. ಈ ಹಿಂದೆ ಫಾರ್ಮ್ 16 ಮತ್ತು ಫಾರ್ಮ್ 16A ಇತ್ತು. ಅದರ ಬದಲಾಗಿ ಇದೀಗ ಫಾರ್ಮ್ 130 ಮತ್ತು ಫಾರ್ಮ್ 131ಗೆ ಇದು ಶಿಫ್ಟ್ ಆಗ್ತಾ ಇದೆ. ಈ ಹಿಂದೆ ಫಾರ್ಮ್ 16 ಮತ್ತು 16A ಅನ್ನು ಬಳಕೆ ಮಾಡ್ತಾ ಇದ್ವಿ. ಫಾರ್ಮ್ 16ಅಲ್ಲಿ ಕೇವಲ A and B ಅನ್ನುವಂಥ 2 ಪಾರ್ಟ್ಗಳು ಮಾತ್ರ ಇತ್ತು. ಆದರೆ ಈಗ ಬಂದಿರುವಂಥ ಹೊಸ ಫಾರ್ಮ್ನಲ್ಲಿ A, B ಮತ್ತು C ಎನ್ನುವಂಥದ್ದು ಫಾರ್ಮ್ 130ಯಲ್ಲಿದೆ. ಇದರಲ್ಲೂ ಕೂಡ ಸರಳವಾಗಿ ಸುಲಲಿತವಾಗಿ ಜನಸಾಮಾನ್ಯರಿಗೆ ಅರ್ಥವಾಗುವಂಥ ರೀತಿ ಈ ಫಾರ್ಮ್ಗಳನ್ನು ನಾವು ಕ್ರಿಯೇಟ್ ಮಾಡಿದ್ದೀವಿ ಅಂತ ಇದರ ಭಾಗವಾಗಿ ಆಗ್ತಾ ಇರೋದು. ಫಾರ್ಮ್ 16 ಈ ಹಿಂದೆ ಕೇವಲ ವೇತನದಾರರಿಗೆ ಮಾತ್ರ ಅನ್ವಯ ಆಗ್ತಾ ಇತ್ತು. ಫಾರ್ಮ್ 16 ಕೇವಲ ಸ್ಯಾಲರಿಡ್ ಪರ್ಸನ್ಗೆ ಮಾತ್ರ ಅನ್ವಯ ಆಗ್ತಾ ಇತ್ತು. ಆದರೆ ಫಾರ್ಮ್ 130 ವೇತನದಾರರ ಜೊತೆಗೆ ನಿಗದಿತ ಹಿರಿಯ ನಾಗರಿಕರ ಪೆನ್ಷನ್ ಮತ್ತು ಬಡ್ಡಿ ಆದಾಯದ ವಿವರಗಳಿಗೂ ಕೂಡ ಫಾರ್ಮ್ 130 ಅಪ್ಲೈ ಆಗುತ್ತೆ. ಇದು ಈಗ ಆಗ್ತಾ ಇರುವಂಥ ಬದಲಾವಣೆ. ಈ ಹಿಂದೆ ಫಾರ್ಮ್ 16 ಇದ್ದಿದ್ದನ್ನು ಇದೀಗ ಫಾರ್ಮ್ 130 ಮಾಡಿದ್ದಾರೆ. ಇದು ಸಂಬಳದ ಮೇಲಿನ TDS ಪ್ರಮಾಣ ಪತ್ರ ಆಗಿರುತ್ತೆ, ಹೆಸರು ಮಾತ್ರ ಬದಲಾವಣೆ. ಫಾರ್ಮ್ 16A ಇದ್ದದ್ದನ್ನು ಫಾರ್ಮ್ 131 ಮಾಡಲಾಗಿದೆ. ಇದು ಸಂಬಳೇತರ ಬಡ್ಡಿ ಮತ್ತು ಇತರೆ ವೆಚ್ಚಕ್ಕೆ ಸಂಬಂಧಪಟ್ಟದ್ದು. ಫಾರ್ಮ್ 26AS ಅನ್ನೋದು ಫಾರ್ಮ್ 168 ಆಗಿ ಹೊಸ ತೆರಿಗೆ ಕಾಯ್ದೆ ನೀತಿಯಲ್ಲಿ ಬರ್ತಾ ಇದೆ. ಒಂದು ಕಡೆ ತೆರಿಗೆ ನೀತಿಯಲ್ಲಿ ಇಷ್ಟೆಲ್ಲ ಬದಲಾವಣೆಗಳಾಗ್ತಾ ಇದೆ. ಇದರ ಜೊತೆಗೆ ಪಾನ್ ಕಾರ್ಡ್ ಮಾಡಿಸುವ ನಿಯಮವೂ ಕೂಡ ಟೈಟ್ ಆಗ್ತಾ ಇದೆ. ಹಾಗಾದರೆ ಯಾವ ಕಾರಣಕ್ಕಾಗಿ? ಪಾನ್ ಕಾರ್ಡ್ ಅರ್ಜಿಗಳಲ್ಲಿ ಜನ್ಮ ದಿನಾಂಕದ ಪುರಾವೆಗೆ ಹೆಚ್ಚಿನ ದಾಖಲೆಗಳು ಇನ್ಮೇಲೆ ಬೇಕಾಗುತ್ತೆ. ಕೇವಲ ನನ್ನದೊಂದು ಆಧಾರ್ ಕಾರ್ಡ್ ಇದೆ, ಆಧಾರ್ ಕಾರ್ಡ್ ಜೊತೆಗೆ ನನ್ನ ಕೆಲವೊಂದಿಷ್ಟು ದಾಖಲೆಗಳಿದೆ, ನಾನು ತೆಗೆದುಕೊಳ್ಳಿ ಪಾನ್ ಕಾರ್ಡ್ ಇನ್ಮೇಲೆ ಅದೆಲ್ಲವೂ ಆಗೋದಿಲ್ಲ. ಆಧಾರ್ ಜೊತೆಗೆ SSLC ಮಾಸ್ ಕಾರ್ಡ್ ಮತ್ತು ಪಾಸ್ಪೋರ್ಟ್ ಅನ್ನು ಕಡ್ಡಾಯ ಮಾಡಲಾಗಿದೆ. ನಿಮ್ಮ ಜನ್ಮ ದಾಖಲಾತಿ ಪ್ರಮಾಣ ಪತ್ರ ಇದ್ದರೆ ಮಾತ್ರ ಇನ್ಮೇಲೆ ಪಾನ್ ಕಾರ್ಡ್ಗೆ ನೀವು ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು. ಜನ್ಮ ದೃಢೀಕರಣ ಪತ್ರ ಇರಬೇಕು, ಇಲ್ಲದೆ ಹೋದರೆ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು ಅಥವಾ SSLC ಮಾಸ್ ಕಾರ್ಡ್ ಇರಬೇಕು. ಯಾವುದಾದ್ರೂ ದಾಖಲಾತಿಗಳ ಪೈಕಿ ಒಂದು ದಾಖಲಾತಿಗಳು ಇರಬೇಕು. ಯಾವ ಕಾರಣಕ್ಕಾಗಿ ಇಂಥದ್ದೊಂದು ಬದಲಾವಣೆ ಅಂತ ಹೇಳಿದರೆ, ಅನೇಕ ಜನ ತಮ್ಮ ಸುಳ್ಳು ದಾಖಲೆಗಳನ್ನು ಕೊಟ್ಟು ಒಂದಕ್ಕಿಂತ ಹೆಚ್ಚು ಪಾನ್ ಕಾರ್ಡ್ಗಳನ್ನು ಮಾಡಿಸಿಕೊಳ್ತಾ ಇದ್ರು ದೇಶದಲ್ಲಿ. ಒಂದಕ್ಕಿಂತ ಹೆಚ್ಚು ಪಾನ್ ಕಾರ್ಡ್ಗಳನ್ನು ಮಾಡಿಸಿಕೊಳ್ಳುವ ಮೂಲಕ ತಮಗೆ ಬರುವಂಥ ಆದಾಯ ಅಥವಾ ತಮಗೆ ಬಳಿ ಇರುವಂಥ ಆಸ್ತಿಯನ್ನು ಬೇರೆ ಪಾನ್ ಕಾರ್ಡ್ಗಳಿಗೆ ಡಿವೈಡ್ ಮಾಡುವ ಮುಖಾಂತರ ಈ ದೇಶಕ್ಕೆ ದೇಶಕ್ಕೆ ತುಂಬಬೇಕಾದಂತಹ ತೆರಿಗೆ ವಂಚನೆ ಪ್ರಕರಣಗಳಾಗ್ತಾ ಇತ್ತು. ಇದರಿಂದ ಇದೀಗ ಪಾನ್ ಕಾರ್ಡ್ ಅರ್ಜಿಗಳಲ್ಲಿ ಆಧಾರ್ ಜೊತೆಗೆ ಮಾಸ್ ಕಾರ್ಡ್ ಮತ್ತು ಪಾಸ್ಪೋರ್ಟ್ ಅನ್ನು ಕಡ್ಡಾಯ ಮಾಡಲಾಗಿದೆ. ಇದಿಷ್ಟೇ ಅಲ್ಲ, ಕಳೆದ ಒಂದು ವಾರದಿಂದ ನಾವು LPG ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೀವಿ. ಇದೀಗ ಅನಿಲ ಸಿಲಿಂಡರ್ ಬೆಲೆ ಪರಿಷ್ಕರಣೆ ಆಗುವಂಥ ಸಾಧ್ಯತೆ ಇದೆ. ಹೊಸ ಆರ್ಥಿಕ ವರ್ಷದಲ್ಲಿ ಅನಿಲ ಸಿಲಿಂಡರ್ ಬೆಲೆ ಮತ್ತಷ್ಟು ಏರಿಕೆ ಆಗಬಹುದು ಎನ್ನುವಂತಹ ನಿರೀಕ್ಷೆಗಳಿದೆ. ಬಿಕಾಸ್ ಆಫ್ ಅಮೆರಿಕ, ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಯುದ್ಧದ ಪರಿಣಾಮದಿಂದ ಭಾರತ ಒಟ್ಟಾರೆ 60% LPGಯನ್ನು ಆಮದು ಮಾಡಿಕೊಳ್ಳುತ್ತೆ. ಈ 60 LPGಯಲ್ಲಿ 90% ಹಾರ್ಮುಜ್ ಜಲಸಂಧಿಯಿಂದ ಬರುತ್ತೆ. ಅವೆಲ್ಲವೂ ಕೂಡ ಬಂದಾಗಿತ್ತು. 2-3 ಹಡಗುಗಳು ಭಾರತಕ್ಕೆ ಬಂದಿದೆ.
ಶಿವಾಲಿಕ್ ಮತ್ತು ನಂದಾದೇವಿ 92,000 ಮೆಟ್ರಿಕ್ ಟನ್ ಹೊತ್ತುಕೊಂಡು ಭಾರತಕ್ಕೆ ಬಂದಿತ್ತು. ಇರಾನ್ ಅವಕಾಶ ಕೊಟ್ಟಿದೆ. ಇವೆಲ್ಲದರ ಹೊರತಾಗಿಯೂ ಕೂಡ ಕೇಂದ್ರ ಸರ್ಕಾರ ಕಳೆದ 15 ದಿನಗಳ ಹಿಂದೆ 14.2 kg ಗೃಹ ಉಪಯೋಗಿ LPG ಸಿಲಿಂಡರ್ ದರವನ್ನು 60 ರೂಪಾಯಿ, ವಾಣಿಜ್ಯ ಬಳಕೆಯ ಸಿಲಿಂಡರ್ನ 115 ರೂಪಾಯಿ ಏರಿಕೆ ಮಾಡಿತ್ತು. ಈ ದರ ಮತ್ತೊಮ್ಮೆ ನಾಳೆಯಿಂದ ಪರಿಷ್ಕರಣೆ ಆಗುವಂತ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಬೆಲೆ ಏರಿಕೆ ಆಗ್ತಾ ಇದೆ. ಯಾವ್ದು ನೈಸರ್ಗಿಕ ಅನಿಲ ಮತ್ತು ವಿಮಾನ ಇಂಧನ ಬೆಲೆಗಳ ಪರಿಷ್ಕರಣೆ ಆಗಬಹುದು ಅಂತ. ವಿಮಾನಯಾನ ದರ ಮತ್ತು ದೈನಂದಿನ ಸಾರಿಗೆ ಪ್ರಯಾಣ ಹೆಚ್ಚಳ ಆಗ್ತಾ ಇದೆ ಎನ್ನುವಂತಹ ಸಾಧ್ಯತೆಗಳಿದೆ. ಇತ್ತೀಚೆಗಷ್ಟೇ ಈ ಗಲ್ಫ್ ರಾಷ್ಟ್ರಗಳಲ್ಲಿ ಆದಂತಹ ಬೆಳವಣಿಗೆಯ ನಂತರ 22 ರೂಪಾಯಿ ಡೀಸೆಲ್ ದರ, ಪೆಟ್ರೋಲ್ ದರವನ್ನು ಕೂಡ ಏರಿಕೆ ಮಾಡಲಾಗಿತ್ತು. ಅಂದರೆ ಜನಸಾಮಾನ್ಯರು ಬಳಕೆ ಮಾಡುವಂಥದ್ದಲ್ಲ, ಕೈಗಾರಿಕೆಗೆ ಬಳಕೆ ಮಾಡುವಂಥದ್ದು. ಇದರ ದರ ಏರಿಕೆ ಆಗಿತ್ತು. ಇದಾದ ನಂತರ ಸಾರಿಗೆ ಪ್ರಯಾಣ ಹೆಚ್ಚಳ ಆಗಬಹುದು, ಇದರ ದರ ಹೆಚ್ಚಳ ಆಗಬಹುದು ಎನ್ನುವಂಥ ನಿರೀಕ್ಷೆಗಳಿತ್ತು. ಆದರೆ ಯಾವುದೇ ದರ ಏರಿಕೆ ಆಗಿಲ್ಲ. ಇತ್ತೀಚೆಗೆ ಅಂದರೆ ವಿಮಾನಕ್ಕೆ ಬಳಕೆ ಮಾಡಬಹುದಾದಂಥ ವಿಮಾನ ಇಂಧನ ATF ಏನಿದೆ, ಮಾರ್ಚ್ನಲ್ಲಿ 96,000 ರೂಪಾಯಿಗೆ ಕಿಲೋ ಲೀಟರ್ ಇತ್ತು. 96,000 ರೂಪಾಯಿಗೆ ಕಿಲೋ ಲೀಟರ್ ಇತ್ತು. ಆದರೆ ಅದು ಏಪ್ರಿಲ್ನಲ್ಲಿ 1 ರಿಂದ 2 ಲಕ್ಷ ರೂಪಾಯಿಗೆ ಏರಿಕೆ ಆಗಬಹುದು ಅಂತ ವಿಮಾನಯಾನ ಕಂಪನಿಗಳು ಹೇಳ್ತಾ ಇವೆ. ಹೀಗಾಗಿ ಇವುಗಳ ದರವೂ ಕೂಡ ಏರಿಕೆ ಆಗಬಹುದು. ಕೊಳವೆ ಮುಖಾಂತರ ಪೂರೈಕೆ ಆಗುವಂಥ ನೈಸರ್ಗಿಕ ಅನಿಲ ಅಂದರೆ PNG, CNG ಮತ್ತು ವಿಮಾನ ಇಂಧನ ಬೆಲೆಗಳು ಪರಿಷ್ಕರಣೆ ಆಗುತ್ತೆ. ಇದು ವಿಮಾನ ದರ ಮತ್ತು ದೈನಂದಿನ ಸಾರಿಗೆ ಮೇಲೆ ಪರಿಣಾಮವನ್ನು ಬೀರುತ್ತೆ ಅಂತ ಹೇಳಲಾಗ್ತಿದೆ. ಇದರ ಜೊತೆಗೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲೂ ಕೂಡ ಕೆಲವೊಂದಿಷ್ಟು ಬದಲಾವಣೆಗಳಾಗ್ತಾ ಇದೆ. ಏನು, ATMನಿಂದ ಹಣ ತೆಗೆಯುವಂತಹ ಈ ವ್ಯವಸ್ಥೆಗೆ ಶುಲ್ಕವನ್ನು ವಿಧಿಸಲಾಗುತ್ತೆ. UPI ಮುಖಾಂತರ ನೀವು ATMನಿಂದ ಹಣವನ್ನು ತೆಗಿಬಹುದು. 1 ತಿಂಗಳಿಗೆ 5 ಅವಕಾಶಗಳನ್ನು ಅವರು ಕೊಡ್ತಾ ಇದ್ದಾರೆ. 1 ತಿಂಗಳಿಗೆ ನೀವು 5 ಬಾರಿ ಉಚಿತವಾಗಿ ಹಣವನ್ನು ಡ್ರಾ ಮಾಡಬಹುದು. ಆದರೆ ಹೆಚ್ಚುವರಿ ಹಣವನ್ನು ಡ್ರಾ ಮಾಡಬೇಕು ಅಂತ ಹೇಳಿದ್ರೆ ಮುಂದಿನ ಪ್ರತಿಯೊಂದು ವ್ಯವಹಾರಕ್ಕೂ ಕೂಡ 23 ರೂಪಾಯಿ ಶುಲ್ಕವನ್ನು ವಿಧಿಸಲಾಗುತ್ತೆ. ನೀವು 5 ಬಾರಿ ವಿಡ್ರಾ ಮಾಡಿ 6ನೇ ಬಾರಿಗೆ ಹೋದರೆ 23 ರೂಪಾಯಿ ನೀವು ಪಾವತಿ ಮಾಡಬೇಕು. ಇಂಥದ್ದೊಂದು ಪರಿಸ್ಥಿತಿ ಇದೀಗ ಬರ್ತಾ ಇರೋದು. 2026ರ ಏಪ್ರಿಲ್ 1ರಿಂದ HDFC ಬ್ಯಾಂಕ್ ಮುಂತಾದ ಬ್ಯಾಂಕ್ಗಳು ATMನಿಂದ ಉಚಿತವಾಗಿ ಹಣ ತೆಗೆಯುವ ಮಿತಿಗೆ UPI ಮುಖಾಂತರ ATMನಿಂದ ಹಣ ತೆಗೆಯೋದನ್ನು ಕೂಡ ಸೇರಿಸ್ತವೆ. ATMಗಳಲ್ಲಿ ನಡೆಯುವಂಥ ವ್ಯವಹಾರಗಳು 5ಅನ್ನು ಮೀರಿದರೆ ಮುಂದಿನ ಪ್ರತಿಯೊಂದು ಕೂಡ ವ್ಯವಹಾರಕ್ಕೆ ನೀವು 23 ರೂಪಾಯಿ ಶುಲ್ಕವನ್ನು ವಿಧಿಸಬೇಕಾಗುತ್ತದೆ. ಇದು ನಾಳೆಯಿಂದ ಆಗ್ತಾ ಇರುವಂತಹ ಬೆಳವಣಿಗೆ. ಬಂಧನ್ ಬ್ಯಾಂಕ್ ತನ್ನ ಗ್ರಾಹಕರಿಗೆ ಮೆಟ್ರೋ ನಗರಗಳಲ್ಲಿ 3 ಹಾಗೂ ಮೆಟ್ರೋ ಏತರ ನಗರಗಳಲ್ಲಿ 5 ಉಚಿತ ವ್ಯವಹಾರಗಳಿಗೆ ಮಾತ್ರ ಅವಕಾಶ ಕೊಟ್ಟಿದೆ. ಅಂದರೆ ಇದು ಬ್ಯಾಂಕ್ಗಳಿಂದ ಬ್ಯಾಂಕಿಗೆ ಬದಲಾವಣೆ ಆಗ್ತಾ ಇದೆ. HDFC 5, ಬಂಧನ್ ಬ್ಯಾಂಕ್ ಮೆಟ್ರೋ ನಗರಗಳಲ್ಲಿ 3 ಮತ್ತು ಮೆಟ್ರೋ ಏತರ ನಗರಗಳಲ್ಲಿ 5 ಉಚಿತ ವ್ಯವಹಾರಗಳಿಗೆ ಅವಕಾಶವನ್ನು ಕೊಟ್ಟಿದೆ. ಇದೆಲ್ಲವೂ ಕೂಡ ವಿಫಲವಾಗಿ ಹೆಚ್ಚುವರಿ ವ್ಯವಹಾರ ಮಾಡಿದರೆ 23 ರೂಪಾಯಿ ನೀವು ಪಾವತಿ ಮಾಡಬೇಕು. ಹಣದ ಕೊರತೆಯಿಂದ ವಿಫಲವಾದ ವ್ಯವಹಾರಗಳಿಗೆ ನೀವು 25 ರೂಪಾಯಿ ಶುಲ್ಕವನ್ನು ವಿಧಿಸಬೇಕಾ ಅಂದರೆ ಪಾವತಿ ಮಾಡಬೇಕಾಗುತ್ತೆ. ಬ್ಯಾಂಕ್ಗಳು 25 ರೂಪಾಯಿ ಶುಲ್ಕವನ್ನು ನಿಮ್ಮ ಮೇಲೆ ವಿಧಿಸ್ತವೆ. ಇದು ನಾಳೆಯಿಂದ ಏಪ್ರಿಲ್ನಿಂದ ಬದಲಾವಣೆ ಆಗ್ತಾ ಇರೋದು. ಯಾರ್ಯಾರು ATMನಲ್ಲಿ ಹಣವನ್ನು ಹೆಚ್ಚು ವಿಡ್ರಾ ಮಾಡ್ತಾ ಇದ್ದೀರಿ ಅವರು ಗಮನಿಸಬೇಕಾದಂತಹ ಸುದ್ದಿ ಇದು. ಮತ್ತೊಂದು ಕಡೆ ದೈನಂದಿನ ಹಣ ಡ್ರಾದಲ್ಲೂ ಕೂಡ ಇಳಿಕೆ ಆಗಿದೆ. 1 ಲಕ್ಷದಿಂದ 50,000ಕ್ಕೆ ಇಳಿಕೆ ಮಾಡಲಾಗಿದೆ. ಬಿಸಿನೆಸ್ ಕಾರ್ಡ್ಗಳ ಮಿತಿ 50,000ಕ್ಕೆ ನಿಗದಿಪಡಿಸಲಾಗಿದೆ. ಉನ್ನತ ಮಟ್ಟದ ಕಾರ್ಡ್ಗಳ ಮಿತಿ 75,000ಕ್ಕೆ ಮಿತಿಗೊಳಿಸಲಾಗಿದೆ. ಯಾವ ಕಾರಣಕ್ಕೆ? ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಹೇಳ್ತಾ ಇದೆ, ಭದ್ರತಾ ಕಾರಣಗಳಿಗಾಗಿ ನಾವು ATMನಿಂದ ಹಣ ತೆಗೆಯುವ ದೈನಂದಿನ ಮಿತಿಯನ್ನು ಆಯ್ದ ಕಾರ್ಡ್ಗಳಿಗೆ 50,000ದಿಂದ 75,000ಕ್ಕೆ ಇಳಿಕೆ ಮಾಡಲಾಗಿದೆ. ಪ್ಲಾಟಿನಂ ಗೋಲ್ಡ್ ಮತ್ತು ಬಿಸಿನೆಸ್ ಕಾರ್ಡ್ಗಳ ಮಿತಿಯನ್ನು 50,000ಕ್ಕೆ ಇಳಿಕೆ ಮಾಡಲಾಗಿದೆ. ಅದೇ ವೇಳೆ ಆಯ್ದ ಉನ್ನತ ಮಟ್ಟದ ಕಾರ್ಡ್ಗಳ ಮಿತಿಯನ್ನು ದಿನಕ್ಕೆ 75,000 ರೂಪಾಯಿಗೆ ಇಳಿಕೆ ಮಾಡಲಾಗಿದೆ. ಮತ್ತೊಂದು ಕಡೆ ಸಿಗ್ನೇಚರ್ ಕಾರ್ಡ್ಗಳ ಮಿತಿ 1.5 ಲಕ್ಷದಿಂದ 75,000 ರೂಪಾಯಿಗೆ ಅವರಿಗೆಲ್ಲ ಇಳಿಕೆ ಮಾಡಿದ್ದಾರೆ. ಇದು ATMನಲ್ಲಿ ನೀವು ಹಣವನ್ನು 5ಕ್ಕಿಂತ ಹೆಚ್ಚು ಬಾರಿ ವಿಡ್ರಾ ಮಾಡಿದರೆ ಕಟ್ಟಬೇಕಾದಂಥ ಶುಲ್ಕ.
ಅದಾದ ನಂತರ ಯಾವ್ಯಾವ ಮಿತಿಯಲ್ಲಿ ನೀವು ಹಣವನ್ನು ATMನಿಂದ ವಿತ್ಡ್ರಾ ಮಾಡಬಹುದು ಅಂತ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಆಗಿರ್ಬೋದು, ಬೇರೆ ಬೇರೆ ಖಾಸಗಿ ಬ್ಯಾಂಕ್ಗಳಾಗಿರ್ಬೋದು. ಕಡಿಮೆ ಆಗುತ್ತೆ ಟೇಕ್ ಹೋಮ್ ಸ್ಯಾಲರಿ. ಹಾಗಾದರೆ ಹೇಗೆ? PF ಮತ್ತು ಗ್ರ್ಯಾಚ್ಯುಟಿ ಹಣವನ್ನು ಹೆಚ್ಚಿಸುವಂಥ ಸಾಧ್ಯತೆಗಳಿದೆ. ಕಂಪನಿ ಒದಗಿಸುವಂತಹ ವಿವಿಧ ಸೌಲಭ್ಯಗಳ ಮೇಲೆ ತೆರಿಗೆಯನ್ನು ವಿಧಿಸುತ್ತೆ. ಇತ್ತೀಚೆಗೆ ಹೊಸ ಕಾರ್ಮಿಕ ಕಾಯ್ದೆಗಳು ಜಾರಿಗೆ ಬಂತು. ಆ ಹೊಸ ಕಾರ್ಮಿಕ ಕಾಯ್ದೆಯಲ್ಲಿ ಅವರು ಹೇಳ್ತಾರೆ, ಮೂಲ ವೇತನ ಏನಿರುತ್ತೆ CTCಯ ಕನಿಷ್ಠ 50% ಮೂಲ ವೇತನ ಇರಬೇಕು ಅಂತ ಆ ಕಾಯ್ದೆಯಲ್ಲಿ ಹೇಳಲಾಗಿದೆ. ಕಾರ್ಮಿಕ ಸಂಹಿತೆಯ ಪ್ರಕಾರ ಮೂಲ ವೇತನ ಒಟ್ಟು CTCಯ ಕನಿಷ್ಠ 50% ಇರಬೇಕು. ಆದರೆ ಪ್ರಸ್ತುತ ಕಂಪನಿಗಳಲ್ಲಿ ಏನು ಮಾಡಾಗುತ್ತೆ, CTCಯನ್ನು ಕಡಿಮೆ ಇಟ್ಟು ಬೇರೆ ಬೇರೆ ಭತ್ಯೆಗಳನ್ನು ಜಾಸ್ತಿ ಮಾಡಲಾಗುತ್ತೆ. ಇದು PF ಮತ್ತು ಗ್ರ್ಯಾಚ್ಯುಟಿಗೆ ಹೊಡೆತವನ್ನು ಬೀಳುತ್ತೆ ಅನ್ನೋದು ಈ ಕಾರ್ಮಿಕ ನೀತಿ ಹೇಳ್ತಾ ಇರೋದು. ಹೀಗಾಗಿ ಯಾವಾಗ ಮೂಲ ವೇತನ ಹೆಚ್ಚಾಗುತ್ತೆ ಆವಾಗ PF ಹೆಚ್ಚಳ ಆಗುತ್ತೆ. ಇದು ಕೂಡ ಎಂಪ್ಲಾಯಿಗೆ ಹೆಲ್ಪ್ ಆಗುತ್ತೆ ಅನ್ನೋದು ಇದರ ಉದ್ದೇಶ. ಎರಡನೇದ್ದು, ಮೂಲ ವೇತನದ ಆಧಾರದ ಮೇಲೆ ಗ್ರ್ಯಾಚ್ಯುಟಿಯನ್ನು ಹಾಕೋದ್ರಿಂದ ಮೂಲ ವೇತನ ಹೆಚ್ಚಳಕ್ಕೆ ಇದರಲ್ಲಿ ಆದ್ಯತೆಯನ್ನು ಕೊಡಲಾಗಿದೆ. ಹೀಗಾಗಿ ಇವೆಲ್ಲದರ ಪರಿಣಾಮದಿಂದ ಟೇಕ್ ಹೋಮ್ ಸ್ಯಾಲರಿಯ ಪ್ರಮಾಣ ಕಡಿಮೆ ಆಗಬಹುದು ಎನ್ನುವಂಥ ನಿರೀಕ್ಷೆಗಳಿದೆ. ಇದಿಷ್ಟು 2025ರ ಆದಾಯ ತೆರಿಗೆ ಕಾಯ್ದೆ ಜಾರಿಯಿಂದ ದೇಶದಲ್ಲಿ ಜನಸಾಮಾನ್ಯರ ಆದಾಯ ಮತ್ತು ಸಂಬಳದಲ್ಲಿ ಆಗುವಂಥ ಬದಲಾವಣೆಗಳ ಪರಿಣಾಮ. ಎರಡನೇ ಸುದ್ದಿಯಾಗಿ ರಾಜ್ಯ ರಾಜಕೀಯದತ್ತ ನಾವು ಹೋಗೋಣ. ಬಿಜೆಪಿಯ ರೆಬಲ್ ನಾಯಕ ST ಸೋಮಶೇಖರ್ ಯಡಿಯೂರಪ್ಪನವರಿಗೆ ಪತ್ರ ಬರೆದಿದ್ದಾರೆ. ಏನಿದ್ರ ಉದ್ದೇಶ? ಇವತ್ತಿನ ಜಿ ಕನ್ನಡ ನ್ಯೂಸ್ನ DNA ಎರಡನೇ ಸುದ್ದಿ ST ಸೋಮಶೇಖರ್ ಅವರಿಗೆ ಸಂಬಂಧಪಟ್ಟಂತಹ ಸುದ್ದಿ ಇದು. ಯಡಿಯೂರಪ್ಪನವರ ವಿರುದ್ಧ ಸೋಮಶೇಖರ್ ಕಿಡಿಕಾರಿದ್ದಾರೆ. ಏನು ಹಾಗಾದರೆ? ಬಿಜೆಪಿಯ ಉಚ್ಚಾಟಿತ ಶಾಸಕರು ಈಗಾಗಲೇ ಆಡಳಿತಾರೂಢ ಕಾಂಗ್ರೆಸ್ ಜೊತೆಗೆ ಗುರುತಿಸಿಕೊಂಡಿದ್ದಾರೆ. ಇದರ ನಡುವೆ ಆಪ್ತರಾಗಿರುವಂತಹ ರುದ್ರೇಶ್ ಯಶವಂತಪುರದ ಶಾಸಕರ ವಿರುದ್ಧ ತೊಡೆತಟ್ಟಿದ್ದಾರೆ. ಹಾಗಾದರೆ ಏನಾಗ್ತಾ ಇದೆ? ಹಾಗೆ ನೋಡಿದರೆ ರಾಜ್ಯ ರಾಜಕೀಯದಲ್ಲಿ ಯಶವಂತಪುರ ಕ್ಷೇತ್ರ ಸಖತ್ ಸೌಂಡ್ ಮಾಡ್ತಾ ಇರುವಂಥ ಕ್ಷೇತ್ರ. ಬಿಜೆಪಿಯಿಂದ ಗೆದ್ದು ಸಸ್ಪೆಂಡ್ ಆಗಿರೋ ಸೋಮಶೇಖರ್ ವಿರುದ್ಧ ರುದ್ರೇಶ್ ಹಲ್ಲು ಕಡಿತಾ ಇದ್ದಾರೆ. ಕೇಸರಿ ಪಕ್ಷಕ್ಕೆ ರೀಜಾಯಿನ್ ಆಗಬೇಕು ಎನ್ನುವಂಥ ಗುಸುಗುಸು ಬೆನ್ನಲ್ಲೇ ಒಕ್ಕಲಿಗ ಶಾಸಕರು ಯಶವಂತಪುರ ಕ್ಷೇತ್ರದಲ್ಲಿ ಜವರಾಯನ ಕೂಗಿ ಕರೆಯೋ ಗಟೂರು ಹಾಕಿದ್ದಾರೆ. ಹಾಗಾದರೆ ಏನಿದು? ಯಾವ ಕಾರಣಕ್ಕಾಗಿ ST ಸೋಮಶೇಖರ್ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರು. 2023ರ ಚುನಾವಣೆಯಲ್ಲಿ ಬಿಜೆಪಿ ಸೋತಿತ್ತು. ಅದಾದ ನಂತರ ಕಾಂಗ್ರೆಸ್ ಪಾಳೆಯದಲ್ಲಿ ಅವರು ಗುರುತಿಸ್ಕೊಳ್ತಾ ಹೋಗಿದ್ರು. 2019ರಲ್ಲಿ 17 ಜನ ಶಾಸಕರು ಕಾಂಗ್ರೆಸ್ ಅನ್ನು ಬಿಟ್ಟು ಬಿಜೆಪಿಯನ್ನು ಸೇರ್ಪಡೆಯಾದಾಗ, ಅಂದರೆ ಮುಂಬೈ ಟೀಮ್ ಅಂತ ಏನು ಕರೆಸ್ಕೊಳ್ತಾ ಇತ್ತು, ಆ ಟೀಮ್ನ ಜೊತೆಗೆ ಬಂದವರು ಸೋಮಶೇಖರ್. ಆದರೆ 6 ವರ್ಷಗಳ ಕಾಲ ಬಿಜೆಪಿಯಿಂದ ಅವರು ಉಚ್ಚಾಟನೆ ಆಗಿದ್ದಾರೆ. ಹಾಗಾದರೆ BSYಗೆ ಶಾಸಕ ಸೋಮಶೇಖರ್ ಪತ್ರ ಬರೆದಿದ್ಯಾಕೆ? ನೋಡ್ತಾ ಹೋಗೋದಾದ್ರೆ, ಪಕ್ಷ ಅಧಿಕಾರಕ್ಕೆ ತರಲು ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಸೇರಿದ್ದೆ ಅಂತ ನಾನು ಹೇಳಿದೆ. 17 ಜನ ಶಾಸಕರ ರಾಜೀನಾಮೆ ಕೊಟ್ಟಿದ್ರು. ಅದರಲ್ಲಿ ಕಾಂಗ್ರೆಸ್ನ ST ಸೋಮಶೇಖರ್ ಕೂಡ ಆಗಿದ್ರು. ಅವರು ಕಾಂಗ್ರೆಸ್ ಅನ್ನು ಬಿಟ್ಟು ಬಿಜೆಪಿ ಸೇರ್ಪಡೆ ಆದರು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದರು. ಸಹಕಾರ ಸಚಿವರು ಕೂಡ ಆಗಿದ್ರು, ಕೆಲಸವನ್ನು ಮಾಡಿದ್ರು. ಅದಾದ ನಂತರ 2023ರ ಚುನಾವಣೆಯಲ್ಲಿ ಅವರು ಬಿಜೆಪಿಯ ಚಿಹ್ನೆಯಡಿ ಸ್ಪರ್ಧೆ ಮಾಡಿ ಗೆಲುವನ್ನು ಸಾಧಿಸಿದರು. ಅದಾದ ನಂತರ ಕ್ಷೇತ್ರಕ್ಕಾಗಿ ನಾನು ಧ್ವನಿ ಎತ್ತುತ್ತಾ ಇದ್ದೇನೆ ಹೊರತು ಪಕ್ಷವನ್ನು ಟೀಕಿಸಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಅಂದರೆ ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ 2023ರ ಚುನಾವಣೆಯಲ್ಲಿ ಅವರು JDSನ ಜವರಾಯೇಗೌಡ ವಿರುದ್ಧ ಚುನಾವಣೆಯನ್ನು ಗೆಲ್ತಾರೋ 1,69,144 ಮತಗಳನ್ನು ಪಡೆದುಕೊಳ್ಳುವ ಮುಖಾಂತರ. ಅದಾದ ನಂತರ ಕಾಂಗ್ರೆಸ್ನ ಗ್ಯಾರಂಟಿಗಳನ್ನು ಅವರು ಕ್ಷೇತ್ರದಲ್ಲಿ ಅನುಷ್ಠಾನ ಮಾಡೋದಕ್ಕೆ ಸಭೆಗಳನ್ನು ಮಾಡ್ತಿದ್ದಾರೆ ಎನ್ನುವಂಥ ಗಂಭೀರ ಆರೋಪ ಬಂದಿತ್ತು. ಕಾಂಗ್ರೆಸ್ ನಾಯಕರ ಜೊತೆಗೆ ಅವರು ಗುರುತಿಸ್ಕೊಳ್ತಾ ಇದ್ರು. DK ಶಿವಕುಮಾರ್ ಅವರ ಜೊತೆಗೆ ಸಭೆಗಳ ಮೇಲೆ ಸಭೆಗಳನ್ನು ಮಾಡಿದ್ದನ್ನು ನಾವು ಗಮನಿಸಿದ್ದೀವಿ. ಇವೆಲ್ಲವೂ ಕೂಡ ಬಿಜೆಪಿ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿತ್ತು. ಮೂರನೇ ದೊಡ್ಡ ಗಂಭೀರ ಆರೋಪವನ್ನು ST ಸೋಮಶೇಖರ್ ಮಾಡಿದ್ರು. 2023ರ ವಿಧಾನಸಭಾ ಚುನಾವಣೆಯಲ್ಲಿ ನನ್ನನ್ನು ಸೋಲಿಸೋದಕ್ಕೆ
ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿಯ ಕೆಲ ನಾಯಕರು ಪ್ರಯತ್ನ ಪಟ್ಟಿದ್ರು, ಆದರೆ ನಾನು ಸೋತಿಲ್ಲ ಜವರಾಯೇಗೌಡರ ವಿರುದ್ಧ, ಗೆದ್ದು ಬಂದಿದ್ದೇನೆ. ಅವರ ವಿರುದ್ಧ ನೀವು ಕ್ರಮ ಕೈಗೊಳ್ಳಬೇಕು ಅಂತ ಹೈಕಮಾಂಡ್ಗೆ ಪತ್ರ ಬರೆದ್ರು ಕೂಡ ಹೈಕಮಾಂಡ್ ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ ಅಂತ ಅವರು ಅಸಮಾಧಾನಗೊಂಡಿದ್ರು. ಈ ಎಲ್ಲ ಅಸಮಾಧಾನಗೊಂಡ ನಂತರ ಅವರನ್ನ ಪಾರ್ಟಿಯಿಂದ ಅವರು ಪಕ್ಷ ವಿರೋಧಿ ಚಟುವಟಿಕೆ ಅಂತ ಇವೆಲ್ಲದ ನಡುವೆ ಒಂದು ಬೆಳವಣಿಗೆ ಆಗ್ಬಿಡ್ತು. ಏನು ಬೆಳವಣಿಗೆ? 2024 ಫೆಬ್ರವರಿಯಲ್ಲಿ ರಾಜ್ಯಸಭೆಗೆ ಒಂದು ಚುನಾವಣೆ ನಡೆಯುತ್ತೆ. ಆ ರಾಜ್ಯಸಭೆಯ ಚುನಾವಣೆಯಲ್ಲಿ ಬಿಜೆಪಿ ತನ್ನ ಶಾಸಕರಿಗೆ ವಿಪ್ ಜಾರಿ ಮಾಡುತ್ತೆ. ಈ ವಿಪ್ ಜಾರಿಯ ಹೊರತಾಗಿಯೂ ಕೂಡ ಎಸ್ ಟಿ ಸೋಮಶೇಖರ್ ಕಾಂಗ್ರೆಸ್ನ ರಾಜ್ಯಸಭಾ ಕ್ಯಾಂಡಿಡೇಟ್ ಅಜಯ್ ಅವರಿಗೆ ಅವರು ವೋಟನ್ನು ಹಾಕಿಬಿಡ್ತಾರೆ. ಈ ವೋಟ್ ಹಾಕಿದ ನಂತರ ಅವರನ್ನು ಪಾರ್ಟಿಯಿಂದ ಉಚ್ಚಾಟನೆ ಮಾಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಎಸ್ ಟಿ ಸೋಮಶೇಖರ್ ಮಾತನಾಡಿದ್ದಾರೆ. ಏನು ಹೇಳಿದ್ರು ಒಂದ್ಸರಿ ಕೇಳಿಸ್ಕೊಳ್ಳಿ. ನಾನು ಅಸೆಂಬ್ಲಿಲಿ ಪ್ರಸ್ತಾಪ ಮಾಡೋದನ್ನ ಹೊರಗಡೆ ಕ್ವಶನ್ ಮಾಡ್ತಾರೆ. ಆ ಕ್ವಶನ್ ಮಾಡೋ ಸಂದರ್ಭದಲ್ಲಿ ನಾನೇನು ಮಾಡಿದೆ, ಅಕಸ್ಮಾತ್ ನೋಡಪ್ಪ ನಾನು ಬಿ ಜೆ ಪಿಯಿಂದ ಸಸ್ಪೆನ್ಷನ್ ಆಗಿರ್ಬೋದು, ನಾನು ಮನಸ್ಸು ಮಾಡಿದ್ರೆ 2 ದಿವಸದಲ್ಲಿ ನಾನು ಎಕ್ಸ್ಪೆಲ್ನ ಕ್ಯಾನ್ಸಲ್ ಮಾಡಿ ಮತ್ತೆ ಬಿ ಜೆ ಪಿಗೆ ಬರ್ಬೋದು. ಆ ಥರ ಯೋಚನೆನ ಕೂಡ ನಾನು ಮಾಡಲಿಲ್ಲ. ನಾನು ರೈತರ ಪರವಾಗಿ ಧ್ವನಿ ಎತ್ತಿದ್ದೇನೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಮತ್ತೆ ಬಿ ಜೆ ಪಿಗೆ ಯಾಕೆ ಬರ್ತೀರಿ, ಮತ್ತೆ ವಾಪಸ್ಸು ಯಡಿಯೂರಪ್ಪನವರ ಬೂಟ್ ನೆಕ್ಕಿಗೆ ಬರ್ತೀರಾ ಅಂತೇಳಿ ಪ್ರೆಸ್ ಮೀಟ್ ಮಾಡ್ತಾರೆ. ಅದಕ್ಕೆ ನಾವೆಲ್ಲ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಸೇರಿತು. ಕಾಂಗ್ರೆಸ್ಸಿಂದ ಹೋದೋ, JDS ಇಂದ ಹೋದೋ, ಯಡಿಯೂರಪ್ಪನವರು ಗೌರವಯುತವಾಗಿ ನಮ್ಮನ್ನೆಲ್ಲ ನಡೆಸ್ಕೊಂಡಿದ್ದಾರೆ. ನೆಕ್ಸ್ಟ್ ಯಾರಾದರೂ ಬಿ ಜೆ ಪಿಗೆ ಬರಬೇಕಾದ್ರೆ ಯಡಿಯೂರಪ್ಪ ಅವನ ಮಗನ ಬೂಟ್ ನೆಕ್ಕೊಂಡು ಹೋಗ್ಬೇಕಾ? ನಮಗೇನು ಸ್ವಾಭಿಮಾನ ಇಲ್ವಾ? ಅದಕ್ಕೆ ಯಡಿಯೂರಪ್ಪನವ್ರಿಗೆ ಮತ್ತು ಸಂಘ ಪರಿವಾರದವರಿಗೆ ಒಂದು ಲೆಟರ್ನು ಕೂಡ ಸುದೀರ್ಘವಾಗಿ ಬರೆದಿದ್ದೇನೆ. ನಾನು ಕೂಡ 6 ಸಾರಿ ಈ ಕ್ಷೇತ್ರದಲ್ಲಿ ಯಶವಂತಪುರದಲ್ಲಿ ಶಾಸಕನಾಗಿ 4 ಬಾರಿ ಎಲೆಕ್ಟ್ ಆಗಿದ್ದೇನೆ. 2 ಸಾರಿ. ಇವೆಲ್ಲದರ ನಡುವೆ BSY ಆಪ್ತ ರುದ್ರೇಶ್ ಸೋಮಶೇಖರ್ ವಿರುದ್ಧ ಕಿಡಿಕಾರಿದ್ದಾರೆ. ಯಾವ ಕಾರಣಕ್ಕೆ? ನೈಸ್ ಕಿಡಿಕಾರಿರೋದು. ನೈಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ ಟಿ ಸೋಮಶೇಖರ್ ಸದನದಲ್ಲಿ ಮಾತನಾಡಿದ್ರು. 16ನೇ ತಾರೀಕಿಗೆ ಸದನದಲ್ಲಿ ಮಾತನಾಡಿ ಒಂದು ಹೇಳಿಕೆ ಕೊಡ್ತಾರೆ ಅವರು. ಪ್ರತಿದಿನ ನೈಸ್ ರಸ್ತೆಯಿಂದ 10 ಕೋಟಿ ರೂಪಾಯಿ ಕಲೆಕ್ಷನ್ ಆಗ್ತಾ ಇದೆ, ಆದರೆ ಈ ನೈಸ್ ರಸ್ತೆಯಿಂದ ಹಳ್ಳಿಗಳಿಗೆ ಸಂಪರ್ಕ ಮಾಡುವಂತಹ ಯಾವುದೇ ಮೇಲ್ಸೇತುವೆ ನಿರ್ಮಾಣ ಆಗಿಲ್ಲ. ಹೀಗಾಗಿ ನೈಸ್ ರಸ್ತೆಗೆ ಕೊಟ್ಟಿರುವಂತಹ ಲೀಜನ್ನು 30 ವರ್ಷ ಲೀಸ್ ಕೊಡಲಾಗಿದೆ, ಅದನ್ನು ವಾಪಸ್ ತೆಗೆದುಕೊಳ್ಬೇಕು ಅಂತ ಅವ್ರು ಹೇಳಿದ್ರು. ಅವ್ರು ಹೇಳ್ತಾ ಇದ್ದಾರೆ, ಹಾಗಾದರೆ ಇವ್ರು ಯಾಕೆ ನನ್ನ ವಿರುದ್ಧ ಮಾತನಾಡಿದ್ರು? ಬೂಟು ನೆಕ್ಕೋಕೆ ನಾನು ಬರಬೇಕಾಗಿತ್ತಾ? ಬೂಟು ನೆಕ್ಕೋದಕ್ಕೆ ಬರ್ತಿದೆಯಾ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. ರುದ್ರೇಶ್ ಅವರು ಒಂದು ಹೇಳಿದ್ರು, ಪಕ್ಷದ್ರೋಹಿ ಚಟುವಟಿಕೆಗಳನ್ನು ಮಾಡಿ ಪಕ್ಷದಿಂದ ದೂರ ಹೋಗಿ ವಾಪಸ್ ಯಾಕೆ ಬರ್ತಿದ್ದೀರಿ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಎಸ್ ಟಿ ಸೋಮಶೇಖರ್ ಅವರ ಪ್ರಶ್ನೆಗಳಿವೆಲ್ಲವೂ ಕೂಡ. ಮತ್ತೊಂದು ಕಡೆ BSYಗೆ ಎಸ್ ಟಿ ಸೋಮಶೇಖರ್ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಎಷ್ಟು? ಸರಿಸುಮಾರು 13 ಪ್ರಶ್ನೆಗಳನ್ನು ಎಸ್ ಟಿ ಸೋಮಶೇಖರ್ ಅವರು ಕೇಳಿದರು. ಆ ಪ್ರಶ್ನೆಗಳಲ್ಲಿ ಅವ್ರು ಹೇಳ್ತಾರೆ, BJPಗೆ ಬರಬೇಕು ಅಂತ ಹೇಳಿದರೆ ನಾವು ಬೂಟ್ ನೆಕ್ಕಬೇಕಾ? ಈ ಪ್ರಶ್ನೆಯನ್ನು ಅವ್ರು ಇಡ್ತಾ ಇರೋದು. ರುದ್ರೇಶ್ ಅವರ ಹೇಳಿಕೆಯನ್ನು ಪುನರಪಿ ಯಡಿಯೂರಪ್ಪನವರು ಕೇಳಿದ್ದಾರೆ. BJPಯಲ್ಲಿ ಬೂಟು ನೆಕ್ಕುವ ಸಂಸ್ಕೃತಿ ಇದೆಯಾ? ಬೂಟು ನೆಕ್ಕುವರಿಗೆ ಮಾತ್ರ ಅವಕಾಶವಿದೆಯೇ? ಬೂಟು ನೆಕ್ಕದ ಕಾರಣಕ್ಕೆ ನನ್ನನ್ನು ಉಚ್ಚಾಟನೆ ಮಾಡಲಾಯಿತು. 6 ವರ್ಷ ಪಾರ್ಟಿಯಿಂದ ಇವರನ್ನು ಉಚ್ಚಾಟನೆ ಮಾಡಲಾಗಿದೆ. BJPಗೆ ಮರಳಬೇಕು ಅಂತ ಹೇಳಿದರೆ ನಿಮ್ಮ ಬೂಟು ನೆಕ್ಕಬೇಕಾ ಅನ್ನುವಂಥ ಪ್ರಶ್ನೆಯನ್ನು ಅವರು ಇಟ್ಟಿದ್ದಾರೆ. ನೀವು ನೋಡ್ತಾ ಇದ್ರಿ ಯಾವ್ಯಾವ ಪ್ರಶ್ನೆಗಳನ್ನು ಎಸ್ ಟಿ ಸೋಮಶೇಖರ್ ಅವರು ಇಟ್ಟಿದ್ದಾರೆ ಅಂತ. ರುದ್ರೇಶ್ ಅವರು ನೈಸ್ನ ದತ್ತು ಪುತ್ರರಾಗಿದ್ದು ಅವ್ರಿಗೆ ಪಕ್ಷದ ಜವಾಬ್ದಾರಿ ಏನಾದರೂ ಕೊಟ್ಟಿದ್ದೀರಾ ಅಂತ. ಅಂದರೆ ಯಡಿಯೂರಪ್ಪನವರು 2028ಕ್ಕೆ ರುದ್ರೇಶ್ ಅವರನ್ನು ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿ ಮಾಡ್ತೀವಿ ಅಂತ. ಹಾಗಾದರೆ ಎಸ್ ಟಿ ಸೋಮಶೇಖರ್ ಮತ್ತು ರುದ್ರೇಶ್ ನಡುವೆ ಇಂಥದ್ದೊಂದು ಬೆಳವಣಿಗೆ ಆಗ್ತಾ ಇದೆ. ಯಾರು ಈ ರುದ್ರೇಶು? ರುದ್ರೇಶ್ ಯಾರು? 2018ರ ರಾಮನಗರ ಉಪಚುನಾವಣೆ ಆಯ್ತಲ್ಲ, ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಟ್ಟಿದ್ದು. ಆ ಚುನಾವಣೆಯಲ್ಲಿ BJPಯ ಟಿಕೆಟ್ ಆಕಾಂಕ್ಷೆ ಆಗಿದ್ರು. ವಿಪರ್ಯಾಸ ನೋಡಿ, ಅಲ್ಲಿ ಬೇರೊಬ್ಬರಿಗೆ ಇವರು ಟಿಕೆಟ್ ಕೊಡ್ತಾರೆ. ಆ ಅಭ್ಯರ್ಥಿಯು ಕೂಡ ವಿಜಯ್ ಅನ್ಸುತ್ತೆ, ವಿಜಯ್ ಶಂಕರ್. ಕಾಂಗ್ರೆಸ್ನಿಂದ ಬಂದು BJPಗೆ ಅವರು ನಿಲ್ತಾರೆ. ಅದಾದ ನಂತರ ವಾಪಸ್ ಕಾಂಗ್ರೆಸ್ಗೆ ಹೊರಟುಬಿಡ್ತಾರೆ. BJP ಅಭ್ಯರ್ಥಿ ಇರಲ್ಲ ಅಲ್ಲಿ, ಅವರಲ್ಲಿ ಆಕಾಂಕ್ಷೆ ಆಗಿದ್ರು. ಇದೀಗ 2028ರ ಯಶವಂತಪುರ ವಿಧಾನಸಭಾ ಕ್ಷೇತ್ರದ BJPಯ ಆಕಾಂಕ್ಷೆ ಆಗಿದ್ದಾರೆ ಇವರು. ನೈಸ್ ಟೋಲ್ ಆದಾಯ ಮತ್ತು ಭೂ ಪರಿಹಾರ ವಿಚಾರದಲ್ಲಿ ಇವರು ಎಂಟ್ರಿ ಆಗಿದ್ದಾರೆ.
ಕ್ಷೇತ್ರದಲ್ಲಿ ಸೋಲೂರು ಉತ್ಸವ ಮತ್ತು ಪರಿಚಯ ಮುಖಾಂತರ ಸದಾ ಚಟುವಟಿಕೆಯಲ್ಲಿ ಇವರು ಸದ್ಯಕ್ಕೆ ಇರುವಂಥದ್ದು. ಹಾಗಾದ್ರೆ ಇವತ್ತು ಯಾಕೆ ಸೋಮಶೇಖರ್ ಯಡಿಯೂರಪ್ಪನವ್ರಿಗೆ ಪತ್ರ ಬರೆದ್ರು? ಏನಿದ್ರ ಉದ್ದೇಶ? ಒಂದು ಕಡೆ ಉಚ್ಚಾಟನೆ ಆಗಿದ್ದಾರೆ, ಮತ್ತೊಂದು ಕಡೆ ಯಡಿಯೂರಪ್ಪನವರು ಹೇಳಿದ್ದಾರೆ 2028ರಲ್ಲಿ ರುದ್ರೇಶ್ ಅವರಿಗೆ ಟಿಕೆಟು ಅಂತ. ಬಿಜೆಪಿಯಿಂದ ಟಿಕೆಟ್ ಸಿಗೋದು ಡೌಟು ಎನ್ನುವಂಥ ಅನುಮಾನ ಎಸ್ ಟಿ ಸೋಮಶೇಖರ್ ಅವರಿಗೆ ಕಾಡ್ತಾ ಇದೆ. ಮೋಟಮ್ಮನವರು ಈ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾ ಇದ್ರು 2004ರ ತನಕ. ಅದಾದ ನಂತರ ಎಸ್ ಟಿ ಸೋಮಶೇಖರ್ ಕಾಂಗ್ರೆಸ್ನಿಂದ ಬರ್ತಾರೆ. ಅದಾದ ನಂತರ ಬಿಜೆಪಿ ಜವರಾಯಗೌಡ ವರ್ಸಸ್ ಎಸ್ ಟಿ ಸೋಮಶೇಖರ್ ಇರುವಂಥದ್ದು. ಮೈತ್ರಿಗೆ ವಿರೋಧ ಇದೆ ಎಸ್ ಟಿ ಸೋಮಶೇಖರ್ ಅವರದ್ದು. ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಬಿಜೆಪಿಯಲ್ಲಿ ಇವರ ವಿರುದ್ಧ ಅಸಮಾಧಾನ ಬಂದಿತ್ತು. ಬಿಜೆಪಿ ಜೆಡಿಎಸ್ ಮೈತ್ರಿ ಇದೆ, ಒಕ್ಕಲಿಗ ನಾಯಕ. ಒಂದು ಕಡೆ ರುದ್ರೇಶ್ ಲಿಂಗಾಯತ, ಅದರ ಜೊತೆಗೆ ಜೆಡಿಎಸ್ ಮೈತ್ರಿ. ಜವರಾಯಗೌಡರ ಮತಗಳು ಕೂಡ ಜೆಡಿಎಸ್ಗೆ ಬಂದು 2028ರಲ್ಲಿ ಅವರು ಗೆದ್ದು ಬಿಡಬಹುದು ಎನ್ನುವಂಥ ಆತಂಕ ಎಸ್ ಟಿ ಸೋಮಶೇಖರ್ ಅವರಿಗಿದೆ. ಈ ಕಾರಣಕ್ಕಾಗಿ ಇಂಥದ್ದೊಂದು ಪತ್ರವನ್ನು ಬರೆದಿದ್ದಾರೆ ಎನ್ನುವಂಥ ಚರ್ಚೆಗಳಾಗ್ತಾ ಇದೆ. ಇದು ರಾಜ್ಯ ರಾಜಕಾರಣದ ಸುದ್ದಿ ಆದರೆ ಮತ್ತೊಂದು ಕಡೆ ವಿದೇಶದ ಸುದ್ದಿ. ಅಮೆರಿಕ ಕಡೆ ಹೋಗೋಣ. ಅಮೆರಿಕದ ಶ್ವೇತ ಭವನದಲ್ಲಿ ಬಾಲ್ ರೂಮ್ ನಿರ್ಮಾಣ ಮಾಡಲಾಗ್ತಿದೆ ಅಂತ. ಯಾವ ಕಾರಣಕ್ಕೆ? ಭದ್ರಕೋಟೆಯನ್ನು ನಿರ್ಮಿಸಿಕೊಳ್ಳೋ ಕಾರಣಕ್ಕಾಗಿ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಜ್ವಾಲೆ ಹೊತ್ತಿ ಉರಿತಾ ಇರೋದನ್ನು ನೋಡ್ತಾ ಇದ್ದೀವಿ ನಾವು. ಶತಾಯಗತಾಯವಾಗಿ ಇರಾನ್ ಅಮೆರಿಕವನ್ನು ಬೆಂಡತ್ತಿ ಬೇತಾಳದಂತೆ ಕಾಡ್ತಾ ಇದೆ. ಅಮೆರಿಕವನ್ನು ಸೋಲಿಸಬೇಕು ಅನ್ನುವಂತಹ ಪ್ರಯತ್ನದಲ್ಲಿ ಇರಾನ್ ಇದೆ. ಮತ್ತೊಂದು ಕಡೆ ಇದೇ ಅಮೆರಿಕ ಇರಾನ್ನ ಸರ್ವೋಚ್ಚ ನಾಯಕನನ್ನು ಹೊಡೆದುರುಳಿಸಿದ್ದನ್ನು ನಾವು ನೋಡಿದ್ದೀವಿ. ಹಾಗಾದರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಸುರಕ್ಷತೆಗಾಗಿ ಸರಿಸುಮಾರು 3,000 ಚಿಲ್ಲರೆ ಕೋಟಿ ಹಣವನ್ನು ಖರ್ಚು ಮಾಡಿ ಒಂದು ಬಾಲ್ ರೂಮನ್ನು ನಿರ್ಮಾಣ ಮಾಡ್ತಿದ್ದಾರೆ ಅಂತ. ಹಾಗಾದರೆ ಶ್ವೇತ ಭವನದಲ್ಲಿ ಬಾಲ್ ರೂಮ್ ಬಂಗಲೆ ಯಾವುದ ಕಾರಣಕ್ಕೆ? ಏನು ವಿಶೇಷತೆ? ಪರಮಾಣು ದಾಳಿಗೂ ಕೂಡ ಬಗ್ಗದಂತಹ ರೂಮ್. 1,000 ಜನರು ಏಕಾಏಕಿಯಾಗಿ ಅಂದರೆ ಏಕಕಾಲದಲ್ಲಿ ಆಸೀನರಾಗಬಹುದಾದಂತಹ ಒಂದು ರೂಮ್ ಇದು. ಇದು ಪರಮಾಣು ದಾಳಿ, ಜೈವಿಕ ದಾಳಿ, ಯಾವುದೇ ದಾಳಿಯನ್ನು ಮಾಡಿದರೂ ಕೂಡ ಇದಕ್ಕೆ ಯಾವುದೂ ಕೂಡ ತಾಗೋದಿಲ್ಲ. 9/11 ಆಯ್ತಲ್ಲ, ಆ ಸಮಯದಲ್ಲೂ ಕೂಡ ಇಲ್ಲಿ ಈಸ್ಟ್ ವಿಂಗ್ ಅನ್ನುವಂಥದ್ದು ಇತ್ತು. ಈ ಈಸ್ಟ್ ವಿಂಗ್ನಲ್ಲಿ ಸಭೆಗಳನ್ನು ಮಾಡ್ತಾ ಇದ್ರು. ಇದೀಗ ಈಸ್ಟ್ ವಿಂಗ್ನ ಬದಲಾಗಿ ಅವರು ಬಾಲ್ ರೂಮ್ ಬಗ್ಗೆ ಹೋಗ್ತಾ ಇದ್ದಾರೆ. ಪರಮಾಣು ದಾಳಿಗೂ ಕೂಡ ಇದು ಬಗ್ಗೋದಿಲ್ಲ, ಜೈವಿಕ ದಾಳಿ ಆದರೂ ಕೂಡ ಇದು ಬಗ್ಗೋದಿಲ್ಲ. ಆಧುನಿಕ ಎಲ್ಲ ದಾಳಿಗಳಿಂದಲೂ ಕೂಡ ಇದು ತಡೆಯುವಂತಹ ಸಾಮರ್ಥ್ಯವನ್ನು ಹೊಂದಿದೆ. ಇದರ ಜೊತೆಗೆ ಅತ್ಯಂತ ರಹಸ್ಯ ಕೊಠಡಿ ಕೂಡ ಇಲ್ಲಿದೆ. ಅಮೆರಿಕ ಅಧ್ಯಕ್ಷರು, ಸೇನಾಧಿಕಾರಿಗಳು, ಅಧಿಕಾರಿಗಳು ಎಟ್ ಎ ಟೈಮ್ ಗೌಪ್ಯವಾಗಿ ಸಭೆ ಮಾಡುವಂತಹ ಏಕೈಕ ಜಾಗ ಇದು. ಶ್ವೇತ ಭವನದಲ್ಲಿ ಈಸ್ಟ್ ವಿಂಗ್ ಇತ್ತು. ಇದೀಗ ಈಸ್ಟ್ ವಿಂಗ್ ಬದಲಾಗಿ ಬಾಲ್ ರೂಮ್ ಆಗ್ತಾ ಇರೋದು. 2025ರಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸರಿಸುಮಾರು ಒಂದು 3,000 ಚಿಲ್ಲರೆ ಕೋಟಿ, ಭಾರತದ ರೂಪಿಯಲ್ಲಿ ಹೇಳಬೇಕಾದ್ರೆ ಆ ಪರಿಪ್ರಮಾಣದಲ್ಲಿ ಹಣವನ್ನು ಖರ್ಚು ಮಾಡಿ ನಾವೊಂದು ಬಾಲ್ ರೂಮನ್ನು ರಚನೆ ಮಾಡ್ತೀವಿ ಅಂತ ಅವ್ರು ಹೇಳಿದ್ರು. 1902ರಲ್ಲಿ ಇದೊಂದು ಅತಿಥಿ ಪ್ರವೇಶ ದ್ವಾರವಾಗಿ ನಿರ್ಮಾಣ ಆಗುತ್ತೆ. ಭೂಗತ ಬಂಕರ್ ಇದು. 9,000 ಚದರ ಅಡಿ ಅಂದರೆ ವಿಸ್ತೀರ್ಣ ಮಾಡಬೇಕು ಬಾಲ್ ರೂಮ್ನದ್ದು ಅಂತ. 2029ರಲ್ಲಿ ಇದು ಪೂರ್ಣ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಯುದ್ಧದ ಸಮಯದಲ್ಲಿ ಈಸ್ಟ್ ವಿಂಗ್ನಲ್ಲಿ ಆಶ್ರಯವನ್ನು ಪಡೆಯಲಾಗುತ್ತೆ. ಇಲ್ಲಿ 1902ರಲ್ಲಿ ಅತಿಥಿ ಪ್ರವೇಶ ದ್ವಾರವಾಗಿ ಇದನ್ನು ನಿರ್ಮಾಣ ಮಾಡಲಾಗಿತ್ತು. 9/11 ದಾಳಿಯ ಸಮಯದಲ್ಲೂ ಕೂಡ ಆಗಿನ ಅಧ್ಯಕ್ಷರು, ಅಧಿಕಾರಿಗಳೆಲ್ಲ ಇಲ್ಲಿ ರಕ್ಷಣೆ ಪಡೆದಿದ್ರು. ಹಾಗಾದರೆ ಈ ಬಾಲ್ ರೂಮ್ನ ವಿಶೇಷತೆ ಏನು? 2025ರಲ್ಲಿ ಇದನ್ನು ಶುರು ಮಾಡಿದ್ರು. 2029ಕ್ಕೆ ಇದು ಅಂತ್ಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. $400 ಮಿಲಿಯನ್ ಇದಕ್ಕಾಗಿ ಖರ್ಚು ಮಾಡ್ತಾ ಇರೋದು. ಇದ್ರ ಬಗ್ಗೆನೇ ಅಮೆರಿಕದಲ್ಲಿ ಕೆಲವೊಂದಿಷ್ಟು ಅಪಸ್ವರಗಳು ಶುರುವಾಗಿದೆ. ಈ ಪರಿಪ್ರಮಾಣದಲ್ಲಿ ಹಣವನ್ನು ಎಲ್ಲಿ ತೆಗೆದುಕೊಂಡು ಬರ್ತಾರೆ ಅಮೆರಿಕದ ಅಧ್ಯಕ್ಷರು? ಅವರ ಸ್ವಂತ ಹಣವನ್ನು ಏನಾದರೂ ಖರ್ಚು ಮಾಡ್ತಾರಾ? ಸಾರ್ವಜನಿಕ ಹಣ ಖರ್ಚಾಗುತ್ತೆ? ಇತ್ಯಾದಿ ಚರ್ಚೆಗಳಾಗ್ತಾ ಇದೆ.
90,000 ಚದರ ಅಡಿ ವಿಸ್ತೀರ್ಣದಲ್ಲಿ ನಿರ್ಮಾಣ ಆಗುತ್ತೆ. ಇದರ ಜೊತೆಗೆ ವೈಟ್ ಹೌಸ್ನ ಒಟ್ಟಾರೆ ವಿಸ್ತೀರ್ಣ 5,500 ಚದರ ಅಡಿ ಇದೆ. ಅದಕ್ಕಿಂತ ದೊಡ್ಡದೇ ಆಗಬೇಕು ಅನ್ನುವಂಥ ಚರ್ಚೆಗಳು ಕೂಡ ಅಲ್ಲಿ ಆಗ್ತಾ ಇದೆ. ಇದು ಅಮೆರಿಕಾದಲ್ಲಿ ಇಂಥದ್ದೊಂದು ಬೆಳವಣಿಗೆ. ಇದರ ನಡುವೆ ಶ್ವೇತಭವನ ಇದೆ ಅಲ್ವಾ, ಅದರ ವಿಶೇಷತೆ ಏನು, ಯಾವಾಗ ನಿರ್ಮಾಣ ಆಯಿತು? ಶ್ವೇತಭವನದ ಮುಖ್ಯ ನಿವಾಸದಷ್ಟೇ ಇದೀಗ ಬಾಲ್ ರೂಮ್ ಕೂಡ ದೊಡ್ಡದಾಗಿರೋದು. ಅದೇ ಪರಿಪ್ರಮಾಣದಲ್ಲಿ ದೊಡ್ಡದಾಗಿದೆ. $400 ಮಿಲಿಯನ್ ಇದಕ್ಕೆ ಖರ್ಚು ಮಾಡಲಾಗ್ತಾ ಇದೆ. ಭೂಗತ ಸಂಕೀರ್ಣದ ವಿಶೇಷತೆ ಏನು ಅಂತ ನೋಡ್ತಾ ಇದ್ದೀವಿ. ಗೋಡೆಗಳಿಗೆ ಬುಲೆಟ್ ಪ್ರೂಫ್ ಇದೆ, ಡ್ರೋನ್ ದಾಳಿ ತಡೆಯೋದಕ್ಕೆ ಚಾವಣಿ ಇದೆ, ಅಣು ದಾಳಿ, ರಾಸಾಯನಿಕ, ಜೈವಿಕ ದಾಳಿಯಿಂದ ರಕ್ಷಣೆ ಸಿಗುತ್ತೆ. ಅತ್ಯಂತ ರಹಸ್ಯ ಕೊಠಡಿಗಳ ನಿರ್ಮಾಣ ಮಾಡಲಾಗಿದೆ. 1000 ಅತಿಥಿಗಳಿಗೆ ಆಸನದ ಸಾಮರ್ಥ್ಯ ಇದೆ. ಅಧ್ಯಕ್ಷರು, ಸೇನಾಧಿಕಾರಿಗಳು, ಶ್ವೇತಭವನದ ಪ್ರಮುಖ ಅಧಿಕಾರಿಗಳಲ್ಲಿ ಸಭೆ ಮಾಡಬಹುದು. 2029ಕ್ಕೂ ಮುನ್ನ ಇದು ನಿರ್ಮಾಣ ಆಗುತ್ತೆ. ಹಾಗಾದರೆ ಶ್ವೇತಭವನದ ವಿಶೇಷತೆ ಏನು? 1791ರಲ್ಲಿ ಅಮೆರಿಕದ ಮೊದಲ ಅಧ್ಯಕ್ಷರು ಒಂದು ಜಾಗವನ್ನು ಹುಡುಕ್ತಾರೆ. ಅಮೆರಿಕದ ಶ್ವೇತಭವನ ಹೇಗಿರಬೇಕು ಅಂತ ಅದರ ವಿನ್ಯಾಸಕ್ಕಾಗಿ ಒಂದು ಸ್ಪರ್ಧೆ ನಡೆಯುತ್ತಲ್ಲಿ. ಒಂದು ಸ್ಪರ್ಧೆ ನಡೆದ ನಂತರ ಆ ಸ್ಪರ್ಧೆಯಲ್ಲಿ ಜೇಮ್ಸ್ ರೋಬನ್ ಅನ್ನುವಂಥವ್ರು ಓನ್ ಆಗ್ತಾರೆ, ಅಂದರೆ ಗೆಲ್ತಾರೆ. ಅವರು $500 ಅವರಿಗೆ ಬಹುಮಾನವನ್ನು ಕೊಡಲಾಗುತ್ತೆ. ಅದಾದ ನಂತರ 1800ರ ಸುಮಾರಿಗೆ ಎರಡನೇ ಅಧ್ಯಕ್ಷ ಆಡಮ್ಸ್ ಅವರ ಅಧಿಕಾರದ ಸಮಯದಲ್ಲಿ ಇದು ಪೂರ್ಣ ಆಗುತ್ತೆ. 6 ಅಂತಸ್ತಿನ ಕಟ್ಟಡದಲ್ಲಿ ಒಟ್ಟು 132 ಕೋಣೆಗಳಿದೆ. ಇದು ಶ್ವೇತಭವನದ ವಿಶೇಷತೆ. 132 ಕೊಠಡಿಗಳು, 35 ಶೌಚಾಲಯಗಳು, 412 ಬಾಗಿಲಿರೋದು, 147 ಕಿಟಕಿಗಳಿದೆ. ಇದನ್ನು ಮೊದಲು ಪ್ರೆಸಿಡೆಂಟ್ ಹೌಸ್ ಅಂತ ಕರೀತಿದ್ರು, ಎಕ್ಸಿಕ್ಯೂಟಿವ್ ಮೆನ್ಷನ್ ಅಂತ ಕರೀತಾ ಇದ್ರು. ಅದಾದ ನಂತರ 1901ರಲ್ಲಿ ಇದನ್ನು ವೈಟ್ ಹೌಸ್ ಅಂತ ಕರೆಯಲಾಗ್ತಿದೆ. ರಾಜಸ್ಥಾನದ ರಾಜಧಾನಿ ಜೈಪುರದಲ್ಲಿ ಒಂದು ಬೆಳವಣಿಗೆ ಆಗಿದೆ. ವಿದೇಶಿ ಛಾಯಾಗ್ರಾಹಕರೊಬ್ಬರು ಸೃಜನಾತ್ಮಕ ಫೋಟೋ ಶೂಟ್ ಮಾಡಿದ್ರು. ಇದು ಸಾಮಾಜಿಕ ಜಾಲತಾಣದಲ್ಲಿ ಕಾಣಿಸಿಕೊಂಡ ನಂತರ ತೀವ್ರ ವಿವಾದಕ್ಕೆ ಕಾರಣ ಆಗಿದೆ. ಯಾವುದಕ್ಕೆ? ರಷ್ಯಾದ ಪ್ರವಾಸಿ ಛಾಯಾಗ್ರಾಹಕಿ ಜೂಲಿಯಾ ಬೊರೋಲಿಯವಾ ಇವರು ರಾಜಸ್ಥಾನದ ಜೈಪುರದಲ್ಲಿ ಆನೆಗೆ ಗುಲಾಬಿ ಬಣ್ಣ ಬಳಿದು ಅದರ ಮೇಲೆ ಕುಳಿತು ಮಾಡೆಲ್ಗೂ ಗುಲಾಬಿ ಬಣ್ಣ ಹಚ್ಚಿ ಫೋಟೋ ಶೂಟ್ ಮಾಡಿಸಿದ್ರು. ಇದು ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ. ಬುರುಲೇವಾ ಅವರು ಭಾರತದ ವಾಸ್ತುಶಿಲ್ಪ, ಬಣ್ಣಗಳು ಮತ್ತು ಸಾಂಸ್ಕೃತಿಕ ಗುರುತನ್ನು ಪ್ರತಿಬಿಂಬಿಸುವುದಕ್ಕೆ ನೈಜ ಆನೆಗೆ ಬಣ್ಣ ಬಳಿದಿದ್ದಾಗಿ ತನ್ನ ಕೃತ್ಯವನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಆಕೆ ಆನೆ ಮತ್ತು ಒಬ್ಬ ಮಾಡೆಲ್ಗೆ ಪೂರ್ತಿ ಗುಲಾಬಿ ಬಣ್ಣ ಹಚ್ಚಿ ಫೋಟೋ ಶೂಟ್ ಮಾಡಿಸಿದ್ದಾರೆ. ಆನೆಗೆ ಗುಲಾಬಿ ಬಣ್ಣ ಬಳಸಿ ಮಾಡೆಲನ್ನು ಆನೆಯ ಮೇಲೆ ಕುಳ್ಳಿಸಿ ಫೋಟೋ ಶೂಟ್ ಮಾಡಿದ್ದಾರೆ. ಮುಗ್ಧ ಪ್ರಾಣಿಗೆ ಹಿಂಸೆ ಕೊಟ್ಟಿದ್ದಕ್ಕಾಗಿ ಪ್ರಾಣಿ ಹಕ್ಕುಗಳ ಹೋರಾಟಗಾರರು ಮತ್ತು ಸ್ಥಳೀಯರು ಈ ಫೋಟೋ ಶೂಟನ್ನು ಟೀಕೆ ಮಾಡಿದ್ದಾರೆ. ಇದು ಪ್ರಾಣಿಗಳ ಶೋಷಣೆ ಅಂತ ಅವರೆಲ್ಲ ಹೇಳಿದ್ದಾರೆ.
ಇದು ಜೀ ಕನ್ನಡ ನ್ಯೂಸ್ನ DNA ಮೂರು ಪ್ರಮುಖ ಸುದ್ದಿಗಳು. ಇದರ ಜೊತೆಗೆ ಹಿಂದಿಯಲ್ಲೂ ಕೂಡ ಸರಿಯಾಗಿ 8:55 ಜೀ DNA ಕೂಡ ಪ್ರಸಾರ ಆಗುತ್ತೆ. ನೀವು ತಪ್ಪದೇ ವೀಕ್ಷಿಸಿ. ನಾಳೆ ಮತ್ತೆ ಮೂರು ಪ್ರಮುಖ ಸುದ್ದಿಗಳೊಂದಿಗೆ ಜೀ ಕನ್ನಡ ನ್ಯೂಸ್ DNAಯಲ್ಲಿ ಹಾಜರಾಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.